Good morning. Unstable internet connection. Good morning, students. Is I'm audible to everyone? Is I'm audible to everyone? ನಾನೆಲ್ಲರೂ ಕೇಳಿಸ್ತಾ ಇದೆಯಾ ಮಾತಾಡೋದು? Please, anyone? Is it audible to everyone? Hello? Hello? Is it audible to everyone? ಯಾರಾದ್ರೂ ಒಬ್ರು ಮ್ಯೂಟ್ ಮಾಡಿ ಅದನ್ನ ರೆಕಾರ್ಡ್ ಹೇಳ್ತೀರಾ? ಅಪ್ಡೇಟ್ ಹೇಳ್ತೀರಾ ಪ್ಲೀಸ್? ಓಕೆ, ಥ್ಯಾಂಕ್ ಯು. ಸೊ ನಾ ಇಲ್ಲಿ ಒಂದು PDF ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಆನ್ ದಟ್ ಟುಡೇ. Now is it audible? ಯಾರಾದ್ರೂ ಒಬ್ರು ಹೇಳ್ಬೋದಾ? Is it audible? Devika ಅವರೇ, ಶಿವರಾಜ್ ಸ್ಟೂಡೆಂಟ್ಸ್ ವಾಯ್ಸ್ ಬ್ರೇಕ್ ಆಗ್ತದೆ. ಓಕೆ ಸುರಕ್ಷ ಅವರೇ, ಥ್ಯಾಂಕ್ ಯು. ಈಗ ನಾನು ಶೇರ್ ಮಾಡ್ತಿಲ್ಲ. ಶೇರ್ ಮಾಡಿದಾಗ ನಿಮಗೆ ಆಡಿಬಲ್ ಆಗುತ್ತಾ ಕೇಳಿ ಒಂದ್ಸಾರಿ. ಇದು ಆಡಿಬಲ್ ಇದೆಯಾ? ಸಾರಿ, ಇದು ವಿಸಿಬಲ್ ಇದೆಯಾ ನಿಮ್ಗೆ? ಹಲೋ, ಓಕೆ, ನೌ ಇಟ್ ಇಸ್ ವಿಸಿಬಲ್. One minute, please. ಈಗ ಕ್ಲಿಯರ್ ಆಗಿದೆಯಾ? ಯಾರೋ ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಪಲ್ಲವಿ ಅವರೇ, ವೀಣಾ ಅವರೇ, ಮುಜೀಬ್, ಕೇಳಿಸ್ತಾ ಇದೆಯಾ ಈಗ? ಹೌದಾ? ನಿಮ್ಗೆ ಗೊತ್ತಲ್ಲ, ನಮ್ದೆಲ್ಲ ಸ್ವಲ್ಪ ಹಳ್ಳಿ ಕಡೆ ಊರು, ಪ್ರಾಬ್ಲಮ್ ಆಗುತ್ತೆ. ಇವಾಗ ಕೇಳಿಸ್ತಾ ಇದೆಯಾ? Anyone please reply me? Okay, thank you Tasvi ಅವರೇ, thank you. ಸೊ ಪ್ಲೀಸ್ ಎಲ್ಲರೂ ಕೂಡ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇವತ್ತು ಒಂದಿನ, ಬಿಕಾಸ್ ನಮ್ಮೂರ್ ಕಡೆಗೆಲ್ಲ ಸ್ವಲ್ಪ ಹಳ್ಳಿ, ಅಷ್ಟೊಂದು ನೆಟ್ವರ್ಕ್ ಚೆನ್ನಾಗಿ ಸಿಗಲ್ಲ. ಸೊ ಪ್ಲೀಸ್ ಅಡ್ಜಸ್ಟ್ ಎವ್ರಿ ಒನ್. ಇದೊಂದು ಕ್ಲಾಸು, ನೆಕ್ಸ್ಟ್ ಕ್ಲಾಸ್ ಇಂದ ನಾನು ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲಿಗೆ ಹೋಗಿ ಪಾಠ ಮಾಡಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ. ಓಕೆ, ಸೊ ಹಿಯರ್ actually I have sent some of the notes for you people. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ನೋಟ್ಸ್ ಅನ್ನು ಕಳಿಸಿದ್ದೀನಿ. ಬಹಳಷ್ಟು ಜನ ಅದನ್ನ ನೋಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಒಂದ್ ಸ್ವಲ್ಪ ಬೇರೆ ಆಸ್ಪೆಕ್ಟ್ಸ್ ಗಳಾಗಿರೋದ್ರಿಂದ ನಿಮ್ಗೆ ಅದನ್ನ ಡೈರೆಕ್ಟ್ ಆಗಿ PDF ಅನ್ನ ಸೆಂಡ್ ಮಾಡೋದ್ರ ಮೂಲಕ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ಕೇಳಿಸ್ತಾ ಇದೆಯಲ್ಲ? ಶೇರ್ ಅದು ವಿಸಿಬಲ್ ಅಂಡ್ ಆಡಿಬಲ್ ಎರಡು ಇದೆಯಲ್ಲ? ಥ್ಯಾಂಕ್ ಯು ಸೋ ಮಚ್. ಸೊ ಇನ್ ದಟ್ ನಾವು ಏನು ಅಂತ ಹೇಳಿದ್ರೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದಿಷ್ಟು
ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಗಳನ್ನ ನೋಡಿದ್ವಿ, ಮೀನಿಂಗ್, ಡೆಫಿನೇಷನ್, ಅದಾದ್ಮೇಲೆ ಸ್ಕೋಪ್ ಅಂಡ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಜೊತೆಗೆ ಡಿಫರೆನ್ಸ್ ಬಿಟ್ವೀನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಮತ್ತು ಕಾಸ್ಟ್ ಅಕೌಂಟಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಬಗ್ಗೆ ಅಂಡ್ ಲಿಮಿಟೇಷನ್ಸ್ ಆಫ್ ಅಕೌಂಟಿಂಗ್ ಬಗ್ಗೆ ನೋಡಿದ್ವಿ ಫಸ್ಟ್ ಚಾಪ್ಟರ್ ಅಲ್ಲಿ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದಿಷ್ಟು ಥಿಯರಿ ಆಸ್ಪೆಕ್ಟ್ಸ್ ಗಳನ್ನ ನೋಡಿದ್ವಿ, ಯಾವ್ದು ಅಂತ ಹೇಳಿದ್ರೆ ಅನಾಲಿಸಿಸ್ ಅನ್ನುವಂಥದ್ದು ಹೇಗೆ ಅಂತ. ಸೊ ಫೈನಾನ್ಸ್ ಸ್ಟೇಟ್ಮೆಂಟ್ಸ್ ಗಳ ಅನಾಲಿಸಿಸ್ ಮಾಡಬೇಕಾದ್ರೆ ದೇರ್ ಆರ್ 3 ಕಾನ್ಸೆಪ್ಟ್ಸ್. ಅನಾಲಿಸಿಸ್ ಇಸ್ ಇಟ್ ಆಡಿಬಲ್ ನೌ ಪ್ಲೀಸ್? ಯಾರಾದ್ರೂ ಒಬ್ರು ಹೇಳ್ತೀರಾ? ಸಾರಿ. ಕೇಳಿಸ್ತಾ ಇದೆಯಲ್ಲ ಯಾರಿಗಾದ್ರೂ ಒಬ್ರಿಗೆ? ಪ್ಲೀಸ್ ಸ್ವಲ್ಪ ಯಾರಾದ್ರೂ ರಿಪ್ಲೈ ಮಾಡ್ತೀರಾ? ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ಅದೇ ಹೇಳಿದ್ನಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಸಾರಿ ಫಾರ್ ದಟ್. ಸಾರಿ ಫಾರ್ ದ ಇಂಟರ್ವೆನ್ಷನ್. ಅದು ಯಾಕಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ನೀವು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಅಂತ ನಿಮ್ಮೆಲ್ಲರೂ ಹೇಳ್ಕೊಳ್ತಾ, ಒಂದು ನಿಮಿಷ. ಓಕೆ ಸ್ಟೂಡೆಂಟ್ಸ್, ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಒಂದಿಷ್ಟು PDF ಅನ್ನು ಕಳಿಸಿದ್ದೀನಿ. ಅದನ್ನ ನೀವು ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅದೆಲ್ಲವೂ ಥಿಯರಿಟಿಕಲ್ ಆಸ್ಪೆಕ್ಟ್ ಆಗಿರೋದ್ರಿಂದ ಅದನ್ನ ನೀವು ಸ್ವಲ್ಪ ಸ್ಟಡಿ ಮಾಡಿ, ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್ ಕೂಡ ನೀವು ನೋಡ್ಕೊಡ್ರಿ ಅಂತ ನಿಮ್ಮೆಲ್ಲ ಹೇಳ್ತೇನೆ. ಅದ್ರ ಜೊತೆಗೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ಅನಾಲಿಸಿಸ್ ಅಂತ ನೋಡಿದ್ವಿ. ದ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ನೋಡ್ತಾ ಇದ್ವಿ. ಅದರಲ್ಲೂ ಕೂಡ ಒಂದಿಷ್ಟು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಗಳು ಬರ್ತವೆ. ಏನು ಅಂತ ಹೇಳಿದ್ರೆ 3 ಕಾನ್ಸೆಪ್ಟ್ಸ್ ಗಳಿದಾವೆ ಅನಾಲಿಸಿಸ್ ಮಾಡೋದ್ರಲ್ಲಿ. ಅದರಲ್ಲಿ ಫಸ್ಟ್ ಒನ್ ಅನಾಲಿಸಿಸ್ ಬರುತ್ತೆ, ಸೆಕೆಂಡ್ ಒನ್ ಕಂಪ್ಯಾರಿಟಿವ್ ಇದೆ, ಅಂಡ್ ದ ಥರ್ಡ್ ಒನ್ ಈಸ್ ಇಂಟರ್ಪ್ರಿಟೇಷನ್. ಆಸ್ ಯೂಶುವಲ್ ವಿ ಹ್ಯಾವ್ ಸೀನ್, ನಾ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲನೇಷನ್ ಅಲ್ಲಿ ಹೇಳಿರೋ ಪ್ರಕಾರ ಅನಾಲಿಸಿಸ್ ಅನ್ನುವಂಥದ್ದು ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಗ್ರೂಪಿಂಗ್ ಆಫ್ ದ ಸಿಮಿಲರ್ ಆರ್ ಇಂಟರ್ ರಿಲೇಟೆಡ್ ಐಟಮ್ಸ್. ಕೆಲವೊಂದಿಷ್ಟು ಏನ್ ಇಂಟರ್ ರಿಲೇಟೆಡ್ ಆಗಿರ್ತವೆ, ಅವುಗಳಿಗೆ ಲಿಂಕ್ ಇರುತ್ತೋ ಅವೆಲ್ಲವನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದ್ ಕಡೆ ಗ್ರೂಪ್ ಮಾಡೋದನ್ನ ಅನಾಲಿಸಿಸ್ ಅಂತ ಕರಿತಾ ಹೋಗ್ತೀವಿ. ಲೈಕ್ ನಾವೀಗ ಕರೆಂಟ್ ಅಸೆಟ್ಸ್ ಗಳು, ಎಲ್ಲಾ ಕರೆಂಟ್ ಅಸೆಟ್ಸ್ ಗಳನ್ನ ಒಂದ್ ಕಡೆ ಮಾಡುವಂತದ್ದಾಗ್ಬೋದು, ಅದ್ರ ಜೊತೆಗೆ ಫಿಕ್ಸ್ಡ್ ಅಸೆಟ್ಸ್ ಗಳನ್ನ ಒಂದ್ ಕಡೆ ಮಾಡುವಂತದ್ದಾಗ್ಬೋದು, ಕೊನೆಗೆ ಪ್ರೊಪ್ರೈಟರ್ಸ್ ಫಂಡ್ ಅಂತ ಏನ್ ಕರೀತಾರೆ, ಅದಕ್ಕೆ ಬೇಕಾಗಿರುವಂತ ಶೇರ್ ಕ್ಯಾಪಿಟಲ್, ರಿಸರ್ವ್ ಅಂಡ್ ಸರ್ಪ್ಲಸ್, ಪ್ರಾಫಿಟ್ ಅಂಡ್ ಲಾಸ್ ಗಳು ಒಂದ್ ಕಡೆ ಮಾಡುವಂಥದ್ದು. ಅದನ್ನ ಏನಂತ ಕರೀತಾರೆ ಅಂದ್ರೆ ಅನಾಲಿಸಿಸ್ ಅಂತ ಕರೀತಾ ಹೋಗ್ತಾರೆ. ಇನ್ನ ಕಂಪ್ಯಾರಿಸನ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿದ್ವಿ. ನಾನು ನಿಮ್ಗೆ ಇಲ್ಲಿ ಇಲ್ಲ, ಬಟ್ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ, ಏನು ಅಂದ್ರೆ ರಿವಿಷನ್ ಮಾಡ್ತಾ ಇದ್ದೀನಿ. ಕಂಪ್ಯಾರಿಟಿವ್ ಅಲ್ಲಿ ನಥಿಂಗ್ ಬಟ್ ವಿ ಹ್ಯಾವ್ ಸೀನ್, ಅಲ್ಲಿ ನೋಡಿದೀನಿ, ನನ್ಗೆ ಕೊಟ್ಟಿರುವಂತ PDF ಅಲ್ಲಿ ಇದೆ, ಅದು ನೀವು ನೋಡಿರ್ಬೋದು ಅಂತ ಅನ್ಕೊಂಡಿದೀನಿ. ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಒಂದು 2 ವರ್ಷಗಳ ಐಟಮ್ಸ್ ಗಳ ನಡುವೆ ಕಂಪ್ಯಾರಿಸನ್ ಮಾಡೋದಾಗಬಹುದು, ಅಥವಾ ಇನ್ 1 ಇಯರ್, ಒಂದೇ ವರ್ಷದಲ್ಲಿ 2 ಗ್ರೂಪ್ಸ್ ಗಳ ನಡುವೆ, ಲೈಕ್ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಗಳಾಗಬಹುದು, ಪ್ರೊಪ್ರೈಟರ್ಸ್ ಫಂಡ್ ಆರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಗಳಾಗಬಹುದು. ಈ ರೀತಿ 2 ಗ್ರೂಪ್ ಗಳ ನಡುವೆ ಒಂದು ಕಂಪ್ಯಾರಿಸನ್ ಮಾಡೋದು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಒನ್ ಇರೋದು ಅಂತ ಇಂಟರ್ಪ್ರಿಟೇಷನ್. ಇಂಟರ್ಪ್ರಿಟೇಷನ್ ಇಸ್ ನಥಿಂಗ್ ಬಟ್ ಆನ್ ದ so whatever the financial statements figures are there, and by comparison whatever we have get the numerical values ಅಥವಾ ratios ಗಳು ಸಿಕ್ಕಿರುತ್ತೆ. on the base of that we have to come to reach one of the conclusion. ಒಂದು ಕನ್ಕ್ಲೂಷನ್ ಗೆ ಬಂದು ರೀಚ್ ಆಗೋದನ್ನ ನಾವೇಂತ ಕರಿತೀವಿ, ಇಂಟರ್ಪ್ರಿಟೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ 3 ಕಾನ್ಸೆಪ್ಟ್ಸ್ ಗಳನ್ನ ನೋಡಿದ್ವಿ. ಅಂಡ್ ಅದಾದ್ಮೇಲೆ there are tools and techniques of ಫೈನಾನ್ಷಿಯಲ್ ಅನಾಲಿಸಿಸ್ ಬಗ್ಗೆ ನೋಡಿದ್ವಿ. ಅದರಲ್ಲಿ ಒಂದಿಷ್ಟು ಯಾವುದು ಅಂತ ಹೇಳಿದ್ರೆ ಇಲ್ಲ ನೋಡ್ರಿ, ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನಾಲಿಸಿಸ್ ಆರ್ ಹಾರಿಜಾಂಟಲ್ ಅನಾಲಿಸಿಸ್, ಕಾಮನ್ ಸೈಜ್ ನೋಡ್ತಾ ಹೋದ್ರೆ ಇಲ್ಲಿದೆ. ಓಕೆ, ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಇರುತ್ತೆ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್, ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್ ಮತ್ತು ರೇಷಿಯೋ ಅನಾಲಿಸಿಸ್, ಆಮೇಲೆ ಕಾಸ್ಟ್ ವ್ಯಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್. ಬಟ್ ನಮಗೆ ಇಲ್ಲಿರುವಂತಹ ಈಸಿ ಒಂದು ಸಿಲೆಬಸ್ ಇರುವಂತದ್ದು ಕೇವಲ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಮತ್ತು ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್ ಮತ್ತು ರೇಷಿಯೋ ಅನಾಲಿಸಿಸ್, 5
ಕಾನ್ಸೆಪ್ಟ್ಸ್ಗಳು, ಅದಾದ್ಮೇಲೆ ಬಜೆಟರಿ ವ್ಯಾಲ್ಯೂ ಅಂತ ಬರುತ್ತೆ ನಮಗೆ. ಸೊ ಈ ರೀತಿ 5 ಮೆಥಡ್ಸ್ಗಳಿದ್ದಾವೆ ಅಥವಾ ಟೂಲ್ಸ್ಗಳಿದ್ದಾವೆ ಫಾರ್ ದ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಥವಾ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಅಂತಾನೆ. ಓಕೆ, ಸೊ ಅದಾದ್ಮೇಲೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಫಸ್ಟ್ ಒನ್ ನಮಗೆ ಗೊತ್ತಿರುವಂತ ಅಥವಾ ನಮ್ಮ ಚಾಪ್ಟರ್ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಓಕೆ, ಸೊ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ನಥಿಂಗ್ ಬಟ್ So comparative financial statement analysis provides information to access the direction of change in the business. ಬಿಸ್ನೆಸ್ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಆ ವರ್ಡ್ ಹೇಳುತ್ತೆ ಕಂಪ್ಯಾರಿಟಿವ್. 2 ವರ್ಷಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳ ನಡುವೆ ನಾವೇನ್ ಮಾಡ್ತೀವಿ ಅಂದ್ರೆ ಕಂಪ್ಯಾರಿಸನ್ ಮಾಡ್ತಾ ಬರ್ತೀವಿ ಅಂತ. ಅಂದ್ರೆ ಲಾಸ್ಟ್ ಇಯರ್ ಕೆಲವೊಂದಿಷ್ಟು ಐಟಮ್ಸ್ ಗಳಿರ್ತವೆ, ಲೈಕ್ ಈಗ ಶೇರ್ ಕ್ಯಾಪಿಟಲ್ ಅಂತ ಇರುತ್ತೆ. ಶೇರ್ ಕ್ಯಾಪಿಟಲ್ ಲಾಸ್ಟ್ ಇಯರ್ ಒಂದು 5 lakhs ಇದೆ ಅಂತ ಹೇಳ್ಕೊಳ್ಳೋಣ. ಈ ವರ್ಷ ನಾವು ವಿ ಹ್ಯಾವ್ ನ್ಯೂ ಇಶ್ಯೂ, ವಿ ಹ್ಯಾವ್ ಎಂಟರ್ ಇನ್ ಟು ನ್ಯೂ ಇಶ್ಯೂ ಅಂತ ಹೇಳಿದ್ರೆ ಈ ವರ್ಷ ನಾವು ಹೊಸದಾಗಿ ಮತ್ತೆ ಶೇರ್ಸ್ ಇಶ್ಯೂ ಮಾಡಿದೀವಿ ಅಂತ ಇಟ್ ಹ್ಯಾಸ್ ಇನ್ಕ್ರೀಸ್ ಫಾರ್ 6 lakhs ಅಂತ ಅನ್ಕೊಳ್ಳೋಣ. 1 ಲಕ್ಷ ಏರಿಕೆ ಆಗಿದೆ ಅಂತ ಹೇಳಿದ್ರೆ ದಟ್ ಈಸ್ ಅ ಚೇಂಜಸ್. ಹೋದ ವರ್ಷ 5 ಲಕ್ಷ ಇದ್ದಂತ ಶೇರ್ ಕ್ಯಾಪಿಟಲ್ ಈ ಸರಿ 6 ಲಕ್ಷ ಆಗಿದೆ ಅಂದ್ರೆ 1 ಲಕ್ಷ ನಾವೇನ್ ಮಾಡಿದ್ವಿ, ನ್ಯೂ ಇಶ್ಯೂ ಮಾಡಿದೀವಿ ಅಂತ. ಜೊತೆಗೆ ಫಿಕ್ಸ್ಡ್ ಅಸೆಟ್ಸ್ ಗಳಾಗ್ಬೋದು, ಯಾವ್ದಾದ್ರು ನ್ಯೂ ಅಸೆಟ್ಸ್ ಗಳನ್ನ ಪರ್ಚೇಸ್ ಮಾಡಿದ್ದಾಗ್ಬೋದು. ಜೊತೆಗೆ ನಾವು ಕರೆಂಟ್ ಅಸೆಟ್ಸ್ ಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಅಂದ್ರೆ ಸೊ ಲಾಸ್ಟ್ ಇಯರ್ ಅಂದ್ರೆ ಬೇಸ್ ಇಯರ್ ಅಂತ ಏನಿರುತ್ತೆ ಅಥವಾ ಲಾಸ್ಟ್ ಇಯರ್ ಇಂದ ಈ ಇಯರ್ಗೆ ನಮ್ಗೆ ಏನೇನು ಚೇಂಜಸ್ ಗಳಾಗಿದ್ದಾವೆ, ನಥಿಂಗ್ ಬಟ್ ಪಾಸ್ಟ್ ಇಯರ್ ಅಂಡ್ ಪ್ರೆಸೆಂಟ್ ಇಯರ್ಗೆ ಆ ಚೇಂಜಸ್ ಗಳನ್ನ ನಾವಿಲ್ಲಿ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ, ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಲೈಕ್ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಅಂತ. ಸೊ ಇಲ್ಲಿ ಒಂದ್ ಕಡೆ ನೋಡೋದಾದ್ರೆ ಇಲ್ಲಿ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನಾಲಿಸಿಸ್ is also called horizontal analysis. The comparative financial statement provides information about 2 or more years figures as well as any increase or decrease from the previous year to current year. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಪರ್ಸೆಂಟೇಜ್ ವಾಯ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಹೋದ ವರ್ಷದಿಂದ ಈ ವರ್ಷಕ್ಕೆ ನಮ್ಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಂತ. ಸೊ ವಿ ವಿಲ್ ಫೈಂಡ್ ಔಟ್ ದ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ದಟ್ ಪರ್ಟಿಕ್ಯುಲರ್ ಐಟಮ್ ಬೈ ಯೂಸಿಂಗ್ ಒನ್ ಆಫ್ ದ ಫಾರ್ಮುಲಾ. ಒಂದು ಫಾರ್ಮುಲಾ ಯೂಸ್ ಮಾಡೋದ್ರ ಮೂಲಕ ಪರ್ಸೆಂಟೇಜ್ ಅಲ್ಲಿ ಇನ್ಕ್ರೀಸ್ ಎಷ್ಟಾಗಿದೆ, ಡಿಕ್ರೀಸ್ ಎಷ್ಟಾಗಿದೆ ಅಂತ ನೋಡ್ತಾ ಹೋಗ್ತೀವಿ. ಸೊ ದಿಸ್ ಕೈಂಡ್ ಆಫ್ ಅನಾಲಿಸಿಸ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ದ ಮೇಜರ್ ಇಂಪ್ರೂವ್ಮೆಂಟ್ ಆರ್ ವೀಕ್ನೆಸಸ್. ನಮಗೆ ಈ ರೀತಿಯಾದ ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ಅಂದ್ರೆ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಬದಲಾವಣೆಗಳು ಏನಾಗಿದೆ ಅಂದ್ರೆ ಲೈಕ್ ಇಂಪ್ರೂವ್ಮೆಂಟ್ ಏನಾದ್ರೂ ಆಗಿದೆಯಾ ಅಂದ್ರೆ ಕೆಲವು ಟೈಮಿಗೆ ಕರೆಂಟ್ ಅಸೆಟ್ಸ್ ಗಳು ನಮ್ಮ ಹತ್ರ ಸ್ವಲ್ಪ ಹೆವಿ ಆಗಿದೆ, ಚೆನ್ನಾಗಿದೆ, ಕರೆಂಟ್ ಲಯಬಿಲಿಟೀಸ್ ಗಳಿಂದ ಕರೆಂಟ್ ಅಸೆಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಅಂತ ಕರಿತೀವಿ. ಆ ವರ್ಕಿಂಗ್ ಕ್ಯಾಪಿಟಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಗಳು ಕರೆಕ್ಟ್ ಆಗಿ ನಡೀಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಅಲ್ವಾ. ಸೊ ಇಂಪ್ರೂವ್ಮೆಂಟ್ ಆಗ್ಬೋದು. ಅಂಡ್ ದ ವೀಕ್ನೆಸಸ್, ಸೊ ವೀಕ್ನೆಸಸ್ ಏನು ಅಂತ ಹೇಳಿದ್ರೆ ಸೇಮ್ ಟೈಮ್ ಈಗ ಕರೆಂಟ್ ಅಸೆಟ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆಯೋ ಅದರ ತಕ್ಕನ ಹಾಗೇನೆ ಕರೆಂಟ್ ಲಯಬಿಲಿಟೀಸ್ ಗಳು ಕೂಡ ಇನ್ಕ್ರೀಸ್ ಆಗಿದ್ರೆ ಅದು ರೀತಿ ವೀಕ್ನೆಸ್ ಅಂತ ಅರ್ಥ. ಯಾಕಂತ ಹೇಳಿದ್ರೆ ಅಲ್ಲಿ ದೇರ್ ಇಸ್ ನೋ ವರ್ಕಿಂಗ್ ಕ್ಯಾಪಿಟಲ್. ಸೊ ಅದು ಏನ್ ಇಂಡಿಕೇಟ್ ಮಾಡುತ್ತೆ, ವೀಕ್ನೆಸ್ ಅನ್ನ ಇಂಡಿಕೇಶನ್ ಮಾಡುತ್ತೆ. ಲೈಕ್ ದಟ್ ಅಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದ್ರೆ ಆ ಐಟಮ್ಸ್ ಗಳಲ್ಲಿ ಈಗ ಶೇರ್ ಕ್ಯಾಪಿಟಲ್ ಆಗ್ಬೋದು, ಫಿಕ್ಸ್ ಅಸೆಟ್ಸ್ ಗಳಾಗ್ಬೋದು, ಕರೆಂಟ್ ಅಸೆಟ್ಸ್ ಗಳಾಗ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗಳಾಗ್ಬೋದು, ಅವೆಲ್ಲ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅನ್ನೋದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಆ ಅನಾಲಿಸಿಸ್ ಅನ್ನ ಏನಂತ ಕರೀತಾರೆ, ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಕರಿತಾ ಹೋಗ್ತೀವಿ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. 2 ವರ್ಷಗಳ ಬ್ಯಾಲೆನ್ಸ್ ಶೀಟ್ ಅನ್ನ ನಾವೇನ್ ಮಾಡ್ತೀವಿ ಅಥವಾ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕಂಪೇರ್ ಮಾಡ್ತೀವಿ. ಆ ಕಂಪೇರ್ ಮಾಡಿದಾಗ ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ ಗೊತ್ತಾಗುತ್ತೆ. ಆ ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ನಾವು ಅದನ್ನ ಪರ್ಸೆಂಟೇಜ್ ವೈಸ್ ಮತ್ತೆ ಲೆಕ್ಕ ಹಾಕ್ತೀವಿ. ಸೊ ಅವಾಗ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದರ ಬೇಸ್ ಮೇಲೆ ಯಾವ ಐಟಮ್ಸ್ ಗಳು ಇನ್ಕ್ರೀಸ್ ಆದ್ರೆ ನಮಗೆ ಬೆನಿಫಿಟ್ ಇದೆ ಅಂದ್ರೆ ಇಂಪ್ರೂವ್ಮೆಂಟ್ ಆಗಿದೆ, ಅದೇ ರೀತಿ ಯಾವ ಐಟಮ್ಸ್ ಗಳು ಇನ್ಕ್ರೀಸ್ ಆದ್ರೆ ನಮಗೆ ಲಾಸ್ ಆಗುತ್ತೆ ಅಂದ್ರೆ ವೀಕ್ನೆಸ್ ಆಗುತ್ತೆ. ಅಂದ್ರೆ ಲಾಸ್ ಅನ್ನೋದಕ್ಕಿಂತ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ತುಂಬಾ ವೀಕ್ ಇದೆ ಅಂತ ಗೊತ್ತಾಗೋದು ನಾವು ಅದನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ಅಂತ. ಓಕೆ, ಇದು ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಳ ಬಗ್ಗೆ ಸ್ವಲ್ಪ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್. ಇದಾದ ಮೇಲೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅಂತ ಒಂದು ಬರುತ್ತೆ. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಪರ್ಟಿಕ್ಯುಲರ್ ನಾವು ಕಂಪೇರ್ ಮಾಡಿದಾಗ ಎಸ್, ಸೊ ಬ್ಯಾಲೆನ್ಸ್ ಶೀಟ್ ಅನ್ನೇ ಪರ್ಟಿಕ್ಯುಲರ್ ಆಗಿ ನಾವು ಕಂಪೇರ್ ಮಾಡಬೇಕಾದ್ರೆ ಹೇಗೆ ಅಂತ. ಎಸ್, so see here, so comparative balance sheet, side by side information about entities, assets, liabilities and shareholders equities as well as the multiple points of a time. ನಾವು ಈಗ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಇದನ್ನ ಈಸಿಯಾಗಿ ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ ಹೇಗೆ ಬಿಡಿಸೋದು ಏನು ಅಂತ. ಬಟ್ ಅದಕ್ಕೆ ಬೇಕಾಗಿರುವಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ಇಂಟರ್ಪ್ರಿಟ್ ಮಾಡ್ಬೇಕಾದ್ರೆ ನೋಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ. ಪಾಯಿಂಟ್ಸ್ ಗಳನ್ನ ಮಾತ್ರ ನೋಡಿದ್ರೆ ಸಾಕು. ಏನು ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟ್,
The current or a short-term financial position can be noticed by seeing the working capital in both the years. ಆಗ್ಲೇ ಹೇಳ್ದಂಗೆ ನಿಮಗೆ ಒಂದು ಫೈನಾನ್ಷಿಯಲ್ ಪೊಸಿಷನ್ ಅಂದ್ರೆ ಪ್ರೆಸೆಂಟ್ ಅಥವಾ ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಕರೀತಾರೆ, ಅಥವಾ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ನಾವು ಕಂಡುಹಿಡಬೇಕು ಅನ್ನೋದಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅನ್ನು ಯಾವ್ದ್ರ ಮೇಲೆ ಅಳಿಬೇಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಗಳ ಮೇಲೆ ಅಳಿತವೆ. ಇಲ್ಲಿ ಹೇಳ್ತಾ ಹೋಗ್ತಿರೋದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ವಿಲ್ ಮೀನ್ ಇಂಪ್ರೂವ್ಮೆಂಟ್ ಇನ್ ದ ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಕರೆಂಟ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ ಈಗಿರುವಂತಹ ಪ್ರೆಸೆಂಟ್, ಅಥವಾ ಅದನ್ನ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಕೂಡ ಕರೀತಾರೆ. ವರ್ಕಿಂಗ್ ಕ್ಯಾಪಿಟಲ್ ಲೆವೆಲ್ ಕೂಡ ಶಾರ್ಟ್ ಟರ್ಮ್ ಆಗಿರೋದ್ರಿಂದ ಆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ನ ಫೈಂಡ್ ಔಟ್ ಮಾಡಬೇಕು ಅನ್ನೋದಾದ್ರೆ ನಾವು ಯಾವ್ದನ್ನ ಇಂಪ್ರೂವ್ಮೆಂಟ್ ಮಾಡಿದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇಂಪ್ರೂವ್ಮೆಂಟ್ ಆಗಿದೆಯೋ ಇಲ್ಲೋದನ್ನ ಚೆಕ್ ಮಾಡಬೇಕಾಗುತ್ತೆ ಅಂತ. ಸೊ ಇಲ್ಲಿ ಕೂಡ ಹಾಗೆ ಹೇಳ್ತಾ ಹೋಗಿದ್ದಾರೆ, ಕರೆಂಟ್ ಅಸೆಟ್ಸ್ ಫಾಲೋಡ್ ಬೈ ಅನ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆಫ್ ದ ಸೇಮ್ ಅಮೌಂಟ್ ವಿಲ್ ನಾಟ್ ಶೋ ದ ಎನಿ ಇಂಪ್ರೂವ್ಮೆಂಟ್ ಇನ್ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್. ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಅಂದ್ರೆ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದೆ, ಓಕೆ, ಅದ್ರ ಜೊತೆಗೆ ಕರೆಂಟ್ ಲಯಬಿಲಿಟೀಸ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗಿದ್ರೆ ಅದು ಇಂಪ್ರೂವ್ಮೆಂಟ್ ಅಲ್ಲ. ಯಾಕಂತ ಹೇಳಿದ್ರೆ ಅದ್ರ ತಕ್ಕನಾಗಿ ಅದು ಕೂಡ, ಅಂದ್ರೆ ಕರೆಂಟ್ ಅಸೆಟ್ಸ್ ತಕ್ಕನಾಗಿ ಕರೆಂಟ್ ಲಯಬಿಲಿಟೀಸ್ ಇದ್ರೆ ದೇರ್ ಇಸ್ ನೋ ವರ್ಕಿಂಗ್ ಕ್ಯಾಪಿಟಲ್ ಉಳಿಯಲ್ಲ. ಸೊ ಅವಾಗ ಏನಂತ ಹೇಳಿದ್ರೆ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ, ಅರ್ಥ ಆಯ್ತಾ? ಸೊ ಅದ್ರ ಜೊತೆಗೆ ಸೆಕೆಂಡ್ ಪಾಯಿಂಟ್ ಏನ್ ನೋಡೋದು ಅಂತಂದ್ರೆ ದ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಕ್ಯಾನ್ ಬಿ ಅನಲೈಸ್ಡ್ ಬೈ ಸ್ಟಡಿಂಗ್ ದ ಚೇಂಜಸ್ ಇನ್ ಫಿಕ್ಸ್ಡ್. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ಫಿಕ್ಸ್ಡ್ ಅಸೆಟ್ ಶುಡ್ ಬಿ ಫೈನಾನ್ಸ್ಡ್ ಫ್ರಮ್ ಅ ಲಾಂಗ್ ಟರ್ಮ್ ಸೋರ್ಸ್. ಇನ್ನ ನಾನು ಆಗ್ಲೇ ನಿಮಗೆ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ನೋಡ್ಬೇಕು ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ನೋಡ್ಬೇಕು ಅಂತ ಹೇಳಿದೆ. ಅದೇ ರೀತಿ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ನೋಡ್ಬೇಕು ಅನ್ನೋದಾದ್ರೆ ನಾವು ಫಿಕ್ಸ್ಡ್ ಅಸೆಟ್ಸ್ ಮತ್ತು ಲಾಂಗ್ ಟರ್ಮ್ ಲಯಬಿಲಿಟೀಸ್ ನಡುವಿನ ರೇಷಿಯೋನ ನೋಡ್ಬೇಕಾಗುತ್ತೆ. ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್ ಗಳು ಎಷ್ಟು ಇನ್ಕ್ರೀಸ್ ಆಗಿದೆಯೋ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಗಳು ಅಷ್ಟೇ ಇನ್ಕ್ರೀಸ್ ಆಗಿದೆ. ದಟ್ಸ್ ರಾಂಗ್. ಇಲ್ಲಿ ನೋಡ್ರಿ, ಫಿಕ್ಸ್ಡ್ ಅಸೆಟ್ಸ್ ಶುಡ್ ಬಿ ಫೈನಾನ್ಸ್ಡ್ ಫ್ರಮ್ ಲಾಂಗ್ ಟರ್ಮ್ ಸೋರ್ಸ್. ಅಂದ್ರೆ ನಾವು ಲಾಂಗ್ ಫಿಕ್ಸ್ಡ್ ಅಸೆಟ್ಸ್ ಗಳನ್ನ ಲೈಕ್ ನಿಮ್ಗೆ ಗೊತ್ತಿರೋಂಗೆ ಫಿಕ್ಸ್ಡ್ ಅಸೆಟ್ಸ್ ಗಳು ಯಾವ್ದು ಅಂತ ಹೇಳಿದ್ರೆ ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗ್ಬೋದು, ಫರ್ನಿಚರ್ ಆಗ್ಬೋದು, ಬಿಲ್ಡಿಂಗ್ಸ್ ಗಳಾಗ್ಬೋದು, ಅದಾದ್ಮೇಲೆ ಮಷಿನರೀಸ್ ಗಳಾಗ್ಬೋದು. ಇವೆಲ್ಲವನ್ನ ಏನಾದ್ರು ಫೈನಾನ್ಸ್ ಮಾಡಿದ್ದು ಲಾಂಗ್ ಟರ್ಮ್ ಸೋರ್ಸ್ ಆಗಿದ್ರೆ, ಅಂದ್ರೆ ಫಿಕ್ಸ್ ಅಸೆಟ್ ಶುಡ್ ಬಿ ಫೈನಾನ್ಸ್ ಫ್ರಮ್ ಲಾಂಗ್ ಟರ್ಮ್ ಸೋರ್ಸಸ್. ಲೈಕ್ ಲಾಂಗ್ ಟರ್ಮ್ ಸೋರ್ಸಸ್ ಅಂದ್ರೆ ಯಾವ್ದು ಗೊತ್ತಾ? ಡಿಬೆಂಚರ್ ಗಳಾಗ್ಬೋದು, ಜೊತೆಗೆ ಬ್ಯಾಂಕ್ ಲೋನ್ಸ್ ಗಳಾಗ್ಬೋದು, ಬಾರೋ ಫ್ರಮ್ ಬ್ಯಾಂಕ್ ಲೋನ್ಸ್, ಲಾಂಗ್ ಟರ್ಮ್ ಬ್ಯಾಂಕ್ ಲೋನ್ಸ್ ಗಳಾಗ್ಬೋದು. ಇವುಗಳಿಂದ ಏನಾದ್ರೂ ನಾವು ಅದನ್ನ ಫೈನಾನ್ಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಫೈನಾನ್ಷಿಯಲ್ ಪೊಸಿಷನ್, ಅಂದ್ರೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆ ಅಂತ ಹೇಳಬಹುದು ಅಂತ. ಇನ್ನು ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ಟು ಸ್ಟಡಿ ದ ಪ್ರಾಫಿಟಬಿಲಿಟಿ ಆಫ್ ದ ಕನ್ಸರ್ನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರೇಷನಲ್ ರಿಟೈನ್ಡ್ ಅರ್ನಿಂಗ್ಸ್, ವೇರಿಯಸ್ ರಿಸೋರ್ಸ್ ಅಂಡ್ ಸರ್ಪ್ಲಸಸ್. ಇನ್ನು ನಾವು ಪ್ರಾಫಿಟಬಿಲಿಟಿ ಚೆಕ್ ಮಾಡಬೇಕು ಅನ್ನೋದಾದ್ರೆ ಯಾವ್ದನ್ನ ಗಮನ ಹರಿಸಬೇಕು ಅಂತ ಹೇಳಿದ್ರೆ ರಿಟೈನ್ಡ್ ಅರ್ನಿಂಗ್ಸ್ ಗಳು ಇನ್ಕ್ರೀಸ್ ಆಗಿದೆಯಾ, ಜೊತೆಗೆ ವೇರಿಯಸ್ ಸೋರ್ಸಸ್ ಅಂಡ್ ಸರ್ಪ್ಲಸಸ್ ಲೈಕ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅದರಲ್ಲಿ ಇನ್ಕ್ರೀಸ್ ಆಗಿದೆ ಅನ್ನೋದಾದ್ರೆ ನಮ್ಮ ಪ್ರಾಫಿಟಬಿಲಿಟಿ ಚೆನ್ನಾಗಿದೆ ಅಂತ. ರಿಟೈನ್ಡ್ ಅರ್ನಿಂಗ್ಸ್ ಅಂತ ಏನಿರ್ತವೆ ಅವುಗಳಲ್ಲಿ ಅಂಡ್ ರಿಸರ್ವ್ ಅಂಡ್ ಸರ್ಪ್ಲಸ್ ಅಂತ ಏನಿರುತ್ತಲ್ಲ, ಆ ರಿಸರ್ವ್ ಅಂಡ್ ಸರ್ಪ್ಲಸ್ ಇನ್ಕ್ರೀಸ್ ಆಗಿತ್ತು ಅನ್ನೋದಾದ್ರೆ ನಮ್ಮ ಪ್ರಾಫಿಟಬಿಲಿಟಿ ಆಗಿದೆ ಅಂತ. ಯಾಕಂತಂದ್ರೆ ನೆಟ್ ಪ್ರಾಫಿಟ್ ಬೇಸ್ ಮೇಲೆ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನೆಟ್ ಪ್ರಾಫಿಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆ ಅಮೌಂಟ್ ಆಫ್, ಅಂದ್ರೆ ಪರ್ಸೆಂಟೇಜ್ ಆಫ್ ಅಮೌಂಟ್ ಇಸ್ ಗೋಯಿಂಗ್ ಟು ಬಿ ರಿಸರ್ವ್ ಅಷ್ಟು ಹೋಗುತ್ತೆ ಅಂತ. ಓಕೆ, ಸೊ ಮೂರನ್ನು ಒಂದ್ಸಲ ಸಿಂಪ್ಲಿಫೈ ಆಗಿ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ನೋಡ್ತೀವಿ. ಆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆಯಾ, ನಮ್ಮ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿದೆ ಅಂತ ಅರ್ಥ. ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ನಾವು ಏನಾದ್ರೂ ನೋಡ್ಬೇಕು ಅನ್ನೋದಾದ್ರೆ, ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸ್ಟಡಿ ಮಾಡಬೇಕು ಅನ್ನೋದಾದ್ರೆ ವಿ ಹ್ಯಾವ್ ಟು ಚೆಕ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಟು ಬಿ ಫೈನಾನ್ಸ್ಡ್ ಬೈ ದ ಲಾಂಗ್ ಟರ್ಮ್ ಸೋರ್ಸಸ್. ಲಾಂಗ್ ಟರ್ಮ್ ಸೋರ್ಸ್ ಏನಿದಾವಲ್ಲ, ಆ ಲಾಂಗ್ ಟರ್ಮ್ ಸೋರ್ಸ್ ಇಂದನೇ ಫಿಕ್ಸ್ಡ್ ಅಸೆಟ್ಸ್ ಗಳು ಏನಾಗಿರ್ಬೇಕು, ಫೈನಾನ್ಸ್ ಆಗಿರ್ಬೇಕು ಅಂತ. ಓಕೆ, ಇದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪೊಸಿಷನ್ ಅನ್ನು ಹೇಳುವಂಥದ್ದು. ಓಕೆ, ಇನ್ನ ಪ್ರಾಫಿಟಬಿಲಿಟಿ ಚೆಕ್ ಮಾಡಬೇಕು ಅನ್ನೋದಾದ್ರೆ ವಿ ಹ್ಯಾವ್ ಟು ಚೆಕ್ ದ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ರಿಟೈನ್ಡ್ ಅರ್ನಿಂಗ್ಸ್. ಓಕೆ, ಅಂಡ್ ಅದಕ್ಕೆ ವೇರಿಯಸ್ ರಿಸೋರ್ಸ್ ಅಂಡ್ ಸರ್ಪ್ಲಸಸ್, ರಿಸರ್ವ್ ಅಂಡ್ ಸರ್ಪ್ಲಸ್ ಏನಿರುತ್ತಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಅವುಗಳಲ್ಲಿ ಏನಾದ್ರೂ ಇನ್ಕ್ರೀಸ್ ಆಗಿತ್ತು ಅಂದ್ರೆ ದಟ್ ಶೋಸ್ ದ ಪ್ರಾಫಿಟಬಿಲಿಟಿ. ಡಿಕ್ರೀಸ್ ಆಗಿದ್ರೆ ದಟ್ ಶೋಸ್ ವೀಕ್ನೆಸ್ ಅಥವಾ ಪ್ರಾಫಿಟಬಿಲಿಟಿ ರೇಷಿಯೋ ಪ್ರಾಫಿಟಬಿಲಿಟಿ ಕಮ್ಮಿ ಇದೆ ಅಂತ ಹೇಳ್ತಾ ಹೋಗುತ್ತೆ. ಸೊ ಈ ಮೂರು ಪಾಯಿಂಟ್ಸ್ಗಳು ನಿಮ್ಗೆ ನೆನಪಿರ್ಲಿ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಹೇಗೆ ಏನು ಅಂತ. ಓಕೆ, ಓಕೆ, so 1 minute.
ಸ್ಟೂಡೆಂಟ್ಸ್, ಹಿಂಗಿದೆಯಾ? ಅವರೇ ಹಾ, ಈಗ ಸರಿ ಕಾಣಿಸ್ತಿದ್ಯಾ ಮುಜೀಬ್? ಉಲ್ಟಾ ಕಾಣಿಸ್ತಿದ್ಯಾ ಇವಾಗ? ಓಕೆ, ನೌ ಇಟ್ ಈಸ್ ಓಕೆ ಮುಜೀಬ್. Wait 1 minute. It will come. So now it's okay. What happened for this voice? ಸರಿ ಕಾಣಿಸ್ತಾ ಇದೀಯಾ ಮುಜೀಬ್? ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮುಜೀಬ್ ಅವರೇ, ಅಂಡ್ ನಾಟ್ ಓನ್ಲಿ ಫಾರ್ ದ ಮುಜೀಬ್, ಫಾರ್ ಎವ್ರಿ ಒನ್ ಐ ಆಮ್ ಸೇಯಿಂಗ್ ದಿಸ್. ಲಿಟ್ಲ್ ಮಚ್ ಪ್ರಾಬ್ಲಮ್ ಇನ್ ನೆಟ್ವರ್ಕ್, ಬಿಕಾಸ್ ನಮ್ದು ಸ್ವಲ್ಪ ಹಳ್ಳಿ, ಇಲ್ಲೆಲ್ಲ ಸಿಗೋದು ಹಿಂಗೆ. ಅದಕ್ಕೋಸ್ಕರ ಎವ್ರಿ ಒನ್ ಪ್ಲೀಸ್ ಇದೊಂದು ಕ್ಲಾಸ್ ಅಡ್ಜಸ್ಟ್ ಮಾಡ್ಕೊಳ್ರಿ ಪ್ರತಿಯೊಬ್ರು ಕೂಡ. ಆಸ್ ಮಚ್ ಆಸ್ ಪಾಸಿಬಲ್ ಬೆಟರ್ ಮ್ಯಾನರ್ ಅಲ್ಲಿ ಹೇಳಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ. ಓಕೆ, ಇದೊಂದು ಕ್ಲಾಸ್ ಮಾತ್ರ. ಓಕೆ, ಸಿ ಹಿಯರ್ ಎವ್ರಿ ಒನ್, ಇಫ್ ಇಟ್ ಇಸ್ ಪಾಸಿಬಲ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆಸ್ ಮಚ್ ಆಸ್ ಯು ಪಾಸಿಬಲ್. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿ. ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಇದು ಒಂದು ಬ್ಯಾಲೆನ್ಸ್ ಶೀಟ್ ಇದೆ, ನಿಮ್ಗೆ ಗೊತ್ತಿರೋ ಹಂಗೆ. ಇಕ್ವಿಟಿ, ಶೇರ್ ಕ್ಯಾಪಿಟಲ್ ಇದೆ, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡಿಬೆಂಚರ್ಸ್, ಸನ್ರಿ ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಯಬಲ್ಸ್. ಅಸೆಟ್ ಸೈಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್, ಸ್ಟಾಕ್, ಡೇಟಾಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಬ್ಯಾಂಕ್ ಅಂಡ್ ಕ್ಯಾಶ್ ಇನ್ ಹ್ಯಾಂಡ್ ಇದೆ. ಓಕೆ, ಸೊ ಈ ರೀತಿಯ ಪ್ರಾಬ್ಲಮ್ ಇದ್ದಾಗ, ಆಕ್ಚುಲಿ ಈ ಪ್ರಾಬ್ಲಮ್ ನಾನು ನಿಮ್ಗೆ ಕಳಿಸುವಂತ ಒಂದು PDF ಅಲ್ಲಿ ಇರುತ್ತೆ, ನಾನು ನಿಮ್ಗೆ ಆಮೇಲೆ ಕಳಿಸ್ತೀನಿ. ಬಟ್ ನಿಮ್ಗೆ ಈಗ ಅರ್ಥ ಆಗ್ಲಿ ಹೇಗೆ ಬಿಡಿಸೋದು ಅಂತ ಒಂದ್ಸಲ ಗೊತ್ತಾಗ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ತೀವಿ. ಫಾರ್ ದಟ್ ಯು ಹ್ಯಾವ್ ಟು ಪ್ರಿಪೇರ್ ಒನ್ ಆಫ್ ದ ಫಾರ್ಮ್ಯಾಟ್. ಇಲ್ಲಿದೆ ನೋಡಿ, ಸಿಂಪಲ್ ಫಾರ್ಮ್ಯಾಟ್ ಅನ್ನು ಪ್ರಿಪೇರ್ ಮಾಡಬೇಕು. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2010 and 2011. ಫಸ್ಟ್ ಕಾಲಮ್ ಅಲ್ಲಿ ಪರ್ಟಿಕ್ಯುಲರ್ಸ್ ಬರ್ಕೊಳ್ರಿ. ಇಲ್ಲಿ 2010 ಅಂತ ಹೇಳಿದ್ರೆ ಲಾಸ್ಟ್ ಇಯರ್, ಅಥವಾ ಇದನ್ನ ಬೇಸ್ ಇಯರ್ ಅಂತ ಕೂಡ ಕರೀತಾರೆ. ಇಲ್ಲಿ 2 ವರ್ಷದ ಯಾವಾಗ್ಲೂ ಕೂಡ ನಮಗೆ ಪ್ರಾಬ್ಲಮ್ ಅಲ್ಲಿ 2 ವರ್ಷದ ಐಟಮ್ಸ್ ಕೊಟ್ಟಿದ್ದಾರೆ. 2010 ಮತ್ತು 2011 ಇಲ್ಲಿ ಕೊಟ್ಟಿದ್ದಾರೆ, ಹೌದಾ? ಸೊ 2010 ಇದೆಯಲ್ಲ, ಇದನ್ನ ಲಾಸ್ಟ್ ಇಯರ್ ಅಂತ ಕರೀತಾರೆ. 2011 ಪ್ರೆಸೆಂಟ್ ಇಯರ್ ಅಂತ ಕರೀತಾರೆ. ಓಕೆ, ನೀವು ಕೂಡ ಬರ್ಕೊಳ್ಬೇಕಾದ್ರೆ 2010 ಅಂದ್ರೆ ಲಾಸ್ಟ್ ಇಯರ್ ಅಂಡ್ ಪ್ರೆಸೆಂಟ್ ಇಯರ್ ಇವೆರಡನ್ನು ಬರ್ಕೊಳ್ತೀರಾ. ಅಂಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಆಕ್ಚುಲಿ ಇನ್ ಅಮೌಂಟ್. ಓಕೆ, ಸೊ ಇನ್ ಅಮೌಂಟ್ ಅಂತ ಹೇಳಿದ್ರೆ ಈ 2 ವರ್ಷಗಳಲ್ಲಿ ಏನ್ ಇನ್ಕ್ರೀಸ್ ಆಗಿದೆ, ಆ ಡಿಕ್ರೀಸ್ ಆಗಿರೋ ಅನ್ನೋ ಅಮೌಂಟ್ ಅನ್ನು ನಾವು ಇಲ್ಲಿ ಬರೀತೀವಿ. ಅಂಡ್ ದಿಸ್ ಈಸ್ ದ ಪರ್ಸೆಂಟೇಜ್ ಇನ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ವಾಟ್ ಎವರ್ ದ ಅಮೌಂಟ್ ಇಸ್ ಇನ್ಕ್ರೀಸ್ಡ್, ಆ ಇನ್ಕ್ರೀಸ್ ಆಗಿರೋ ಅಮೌಂಟ್ ಅನ್ನ ಬೈ ಹೆಲ್ಪಿಂಗ್ ದ ಫಾರ್ಮುಲಾ, ಒಂದು ಫಾರ್ಮುಲಾ ಮೂಲಕ ಏನ್ ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೊಳ್ತೀವಿ. ಆ ಫಾರ್ಮುಲಾ ನಿಮಗೆ ಹೇಳ್ತೀನಿ ಬಿಡಿಸ್ಬೇಕಾದ್ರೆ. ಬಟ್ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಫಾಲೋ ದ ಫಾರ್ಮ್ಯಾಟ್ ನೋಡ್ಕೊಡ್ರಿ ಒಂದ್ಸಲಿ. ಪರ್ಟಿಕ್ಯುಲರ್ ಇದೆ 2010 ಲಾಸ್ಟ್ ಇಯರ್, 2011 ಪ್ರೆಸೆಂಟ್ ಇಯರ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್, ಪರ್ಸೆಂಟೇಜ್ ಇನ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಅಂದ್ರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿರೋ ಪರ್ಸೆಂಟೇಜ್ ಇಲ್ಲಿ ಬರೀತೀವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಏನು ಅಂತ ಹೇಳಿದ್ರೆ, ಫಸ್ಟ್ ಗೆ ಯಾವಾಗಲೂ ಗೊತ್ತಿರುವಂಗೆ ಇಕ್ವಿಟಿ ಅಂಡ್ ಲಯಬಿಲಿಟೀಸ್. ಸೊ ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಒನ್ ಶೇರ್ ಹೋಲ್ಡರ್ ಫಂಡ್. ಸರಿ, ಇದು ಹೆಂಗೆ ಎಲ್ಲಿರುತ್ತೆ? ಎಲ್ಲೂ ಇರಲ್ಲ, ಇದು ನಮಗೆ ಫಾರ್ಮ್ಯಾಟ್ ಅಲ್ಲಿ ಗೊತ್ತಿರಬೇಕು, ಇದನ್ನ ಬರ್ಕೊಳ್ತೀವಿ ಅಷ್ಟೇ. ಓಕೆ, ಶೇರ್ ಹೋಲ್ಡರ್ ಫಂಡ್. ಸೊ ಈಗ ಬ್ಯಾಲೆನ್ಸ್ ಶೀಟ್ ನ ಲಯಬಿಲಿಟಿ ಸೈಡ್ ಬನ್ನಿ. ಓಕೆ, ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ನಮಗೆ ಫಸ್ಟ್ ಇಕ್ವಿಟಿ ಸಿಗ್ತವೆ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಜನರಲ್ ರಿಸರ್ವ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಮೂರೂ ಕೂಡ ಶೇರ್ ಹೋಲ್ಡರ್ಸ್ ಫಂಡ್ ಇವು. ಓಕೆ, ಸೊ ಹಾಗಾದ್ರೆ ಮೂರನ್ನು ಕೂಡ ನಾವಿಲ್ಲಿ ಬರ್ಕೊಳ್ತೀವಿ. ಫಸ್ಟ್ ಒನ್ ಇಕ್ವಿಟಿ ಶೇರ್ ಕ್ಯಾಪಿಟಲ್.
ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸಿ ಹಿಯರ್, ಈಕ್ವಿಟಿ ಶೇರ್ ಕ್ಯಾಪಿಟಲ್ 2010ಕ್ಕೆ ಎಷ್ಟಿದೆ? 3000. 2011ಕ್ಕೆ 4000. ಸೇಮ್ ಆಸ್ ಇಟ್ ಈಸ್. ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ಕೊಳ್ಳೋದು 2010 ಸಾರಿ ಎಷ್ಟಿದೆ? ಸಾರಿ 3000. 2010ಗೆ 3000 ಇದೆ. 2011ಗೆ ದಟ್ ಈಸ್ 4000. ಹೌದಾ? ಸೊ ಹಾಗಾದ್ರೆ 2010ಕ್ಕೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 3000 ಇತ್ತು. 2011ಕ್ಕೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4000 ಆಗಿದೆ. ದ ಇನ್ಕ್ರೀಸ್ಡ್ ಅಮೌಂಟ್ ಇಸ್ 1000. ಹೌದಾ? ಇಲ್ಲಿ ಏನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್. ಸೊ ಅಮೌಂಟ್ 1000 ಇನ್ಕ್ರೀಸ್ ಆಗಿದೆ. ಅದನ್ನ ನಾವು ಪರ್ಸೆಂಟೇಜ್ ತಗೊಳ್ಬೇಕು ಅನ್ನೋದಾದ್ರೆ ವಿ ಹ್ಯಾವ್ ಟು ಯೂಸ್ ಒನ್ ಆಫ್ ದ ಫಾರ್ಮುಲಾ. ಆ ಫಾರ್ಮುಲಾ ಇಲ್ಲಿ ಬರೀತೀನಿ ನೋಡಿ. ಓಕೆ, ಇಲ್ಲಿ ನೋಡಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ divided by last year amount into 100. ಅರ್ಥ ಆಯ್ತಾ? ಸೊ ಈ ಲಾಸ್ಟ್ ಇಯರ್ ಅಂತ ಹೇಳಿದ್ರೆ ಗೊತ್ತಿರ್ಲಿ ನಿಮಗೆ 2010. ಓಕೆ, ಪಾಸ್ಟ್ ಇಯರ್ ಅಂತ ಏನ್ ಕರಿತೀವಿ, ಬೇಸ್ ಇಯರ್ ಅಂತ ಏನ್ ಕರಿತೀವಿ, ಅದನ್ನೇ ನಾವು ಲಾಸ್ಟ್ ಇಯರ್ ಅಂತ ಕರೆಯುವಂಥದ್ದು. ಆಯ್ತಾ? ಈಗ ಇಲ್ಲಿರೋ ಅಮೌಂಟ್ ಪ್ರಕಾರನೇ ಬರ್ಕೊಳ್ಳೋಣ. ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಇನ್ ಅಮೌಂಟ್ ಎಷ್ಟಿದೆ? 1000. ಎಷ್ಟಿದೆ? 1000. ಹೌದಾ? ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಎಷ್ಟಿದೆ? 1000 ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಅಮೌಂಟ್. ಸಿ ಇಯರ್, ಲಾಸ್ಟ್ ಇಯರ್ ಅಮೌಂಟ್ ಅಂದ್ರೆ 2010 ಲಾಸ್ಟ್ ಇಯರ್, ಅದರ ಅಮೌಂಟ್ ಎಷ್ಟಿದೆ? 3000. ಹೌದಾ? 3000 ಇಂಟು 100. ಸೊ ನೀವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಒಂದು ಪರ್ಸೆಂಟೇಜ್ ಸಿಗುತ್ತೆ. ಇಂಟು 100 ಇದೆಲ್ಲ ಇದು ಕಂಪಲ್ಸರಿ, ಬಿಕಾಸ್ ವಿ ಆರ್ ಕನ್ವರ್ಟಿಂಗ್ ಇಟ್ ಇಂಟು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಾದ್ರೆ ಇಂಟು 100 ಮಾಡ್ತೀವಿ. ಸೊ ಇದು ನೆನಪಿರ್ಲಿ. ಏನು? ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ? 1000 ರೂಪಾಯಿ ಇದೆ. 3000 ರೂಪಾಯಿ 2010 ಇತ್ತು. 4000 ಎಷ್ಟಿದೆ? 2011 ಇದೆ. ಇನ್ಕ್ರೀಸ್ ಆಗಿರೋದು 1000. ಹೌದಾ? ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಅದನ್ನ ತಗೊಂಡಿದೀವಿ. ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಅಮೌಂಟ್. ನೆನಪಿರ್ಲಿ ನಿಮಗೆ, ಲಾಸ್ಟ್ ಇಯರ್ ಅಂತ ಹೇಳಿದ್ರೆ 2010, ಅದರ ಅಮೌಂಟ್ ಎಷ್ಟು? 3000 ಇಂಟು 100. ಇದನ್ನ ನೀವು ಮಾಡಿದಾಗ ಎಷ್ಟಾಗುತ್ತೆ ಅಂದ್ರೆ 33.33% ಆಗುತ್ತೆ. ಓಕೆ, ಆ 33.33% ಲಾಸ್ಟ್ ಕಾಲಮ್ ಅಲ್ಲಿ ಬರೀತೀವಿ. 33.33%. ಗಾಟ್ ದಟ್? ಅರ್ಥ ಆಗಿದೆಯಲ್ಲ? ಎನಿವನ್ ಪ್ಲೀಸ್ ಆನ್ಸರ್ ಮೀ. ಥ್ಯಾಂಕ್ ಯು. ನೋಡಿ, ಜನರಲ್ ರಿಸರ್ವ್ ಇದೆ. ಜನರಲ್ ರಿಸರ್ವ್, ರೈಟ್ ಇಟ್ ಹಿಯರ್. ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಅಮೌಂಟ್ ಅನ್ನು ನೋಡಿದಾದ್ರೆ 3000 and 3000. ನೋಡಿ, 2010ಗೂ ಅದು 3000 ಇದೆ. 2011ಗೂ ಕೂಡ 3000 ಇದೆ. ಸೊ ದೇರ್ ಇಸ್ ನೋ ಇನ್ಕ್ರೀಸ್ ಆರ್ ಡಿಕ್ರೀಸ್. ಸೊ ಲೆಟ್ ಇಟ್ ಬಿ. ಅದು ಹೇಗಿದೆಯೋ ಹಾಗೆ ಬಿಟ್ಬಿಡಿ. ಏನಾಗಿಲ್ಲ, ಇನ್ಕ್ರೀಸು ಆಗಿಲ್ಲ, ಡಿಕ್ರೀಸು ಆಗಿಲ್ಲ. ಹೌದಾ? 3000 ಇದೆ, 3000 ಇದೆ. ಸೊ ಲೆಟ್ ಇಟ್ ಬಿ. ಹೇಗಿದೆಯೋ ಹಾಗೆ ಇಟ್ಬಿಡ್ರಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸಿ ಇಯರ್ 1400 2010 ಇದೆ. 2660 2011 ಸೊ ಬರ್ಕೊಳ್ಳೋಣ. ಸೇಮ್ ಆಸ್ ಇಟ್ ಇಸ್ ಏನಿದೆ ಹಾಗೆ ಬರ್ಕೊಳ್ಳೋಣ. 1400 and 2660 is there. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ? 60 6 4 ಹೋದ್ರೆ 2 2 1 ಹೋದ್ರೆ 2 1260 ರೂಪಾಯಿ ಇನ್ಕ್ರೀಸ್ ಆಗಿದೆ. 1260 is increased. ಹೌದಾ? ಓಕೆ, ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾನು ಆಗ್ಲೇ ಹೇಳಿದೆ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಅಮೌಂಟ್ ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಅಮೌಂಟ್. ಲಾಸ್ಟ್ ಇಯರ್ ಅಂತಂದ್ರೆ ಬೇಸ್ ಇಯರ್ ಅಮೌಂಟ್ ಇಂಟು 100. ಅದನ್ನ ಇಲ್ಲಿ ಮಾಡೋಣ. ಓಕೆ, ಎಷ್ಟು ಇನ್ಕ್ರೀಸ್ ಆಗಿದೆ? 1260 ಅಮೌಂಟ್ ಅಲ್ಲಿ ಇನ್ಕ್ರೀಸ್ ಆಗಿದೆ. ಡಿವೈಡೆಡ್ ಬೈ ಲಾಸ್ಟ್ ಇಯರ್ ಅಮೌಂಟ್. ಲಾಸ್ಟ್ ಇಯರ್ ಅಂತ ಹೇಳಿದ್ರೆ 2010 ಇಲ್ಲಿದೆ ಪ್ರಾಬ್ಲಮ್ ಅಲ್ಲಿ. ಸೊ 2010 ಅಲ್ಲಿ ಎಷ್ಟಿತ್ತು? 1400 ಇದೆ. ಆಯ್ತಾ? ಸೊ ರೈಟ್ ಇಟ್ 1400 ಇಂಟು 100. 100 ಯಾಕೆ ಮಾಡಬೇಕು? ವಿ ಆರ್ ಫೈಂಡ್ ಔಟಿಂಗ್ ಇಟ್ ಇನ್ ಅ ಪರ್ಸೆಂಟೇಜ್. ಇದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದ್ಸಲ ಲೆಕ್ಕ ಮಾಡಿದ್ರೆ ಲೆಕ್ಕ ಮಾಡಿ. ಪ್ರಾಬ್ಲಮ್ ಅಲ್ಲಿ ಇದ್ರೆ ಇಲ್ಲ ನಾನೇ ಬರಿತೀನಿ. 90%. ಸೊ that 90% you have to write it here. 90%. Okay, 1400 is increased to 2660. Okay, ಅರ್ಥ ಆಗಿದೆಯಲ್ಲ? ಈಗ ಇಲ್ಲಿವರೆಗೂ ಅರ್ಥ ಆಗಿದೆಯಾ? Okay, thank you. Now you have to total it.
ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಟೋಟಲ್ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನ ನಾವು ಏನ್ ಮಾಡ್ತೀವಿ, ಟೋಟಲ್ ಮಾಡ್ತೀವಿ. ಅದ್ರ ಜೊತೆಗೆ ಅಂದ್ರೆ ಇಲ್ಲಿ ನೋಡಿ ಇಕ್ವಿಟಿ ಅಂಡ್ ಲಯಬಿಲಿಟೀಸ್. ಇಕ್ವಿಟಿ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್, ಲಯಬಿಲಿಟೀಸ್ ಅಂತ ಹೇಳಿದ್ರೆ ಅದ್ರೊಳಗೆ ಮತ್ತೆ ಬೇರೆ ಬೇರೆ ಲಾಂಗ್ ಟರ್ಮ್ ಬರುತ್ತೆ, ಶಾರ್ಟ್ ಟರ್ಮ್ ಬರುತ್ತೆ, ಅಂದ್ರೆ ನಾನ್ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ ಮತ್ತು ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ನಮ್ಮ ಈ ಪ್ರಾಬ್ಲಮ್ ಅಲ್ಲಿ ಈಗ ಇಕ್ವಿಟಿಯನ್ನ ಟೋಟಲ್ ಮಾಡಿದೀವಿ, ಅದನ್ನ ಬರೀರಿ ಏನಂತ ಹೇಳಿದ್ರೆ ಶೇರ್ ಹೋಲ್ಡರ್ ಫಂಡ್ ಅಂತ ಬರೀರಿ. ಶೇರ್ ಹೋಲ್ಡರ್ ಫಂಡ್ ಅದಕ್ಕೆ ನಾವು ಎ ಅಂತ ಕೊಡ್ತೀವಿ ಬ್ರಾಕೆಟ್ ಅಲ್ಲಿ. ಏನು, ಶೇರ್ ಹೋಲ್ಡರ್ ಫಂಡ್ಗೆ ಎ ಅಂತ ಕೊಡ್ತೀವಿ. ಯಾಕೆ ಇದು ಮಾಡ್ಬೇಕು ಸರ್? ಎಲ್ಲ ಅಲ್ಲೇ ಟೋಟಲ್ ಮಾಡ್ಬಿಡುವುದಲ್ಲ ಒಂದೇ ಸಲನೇ, ನಥಿಂಗ್ ಬಟ್ ಕೆಲವೊಂದು ಟೈಮಿಗೆ ನಮಗೆ ಒಂದೇ ವರ್ಷದ ಕೊಡ್ತಾನೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ. ಒಂದೇ ವರ್ಷದ ಕಂಪ್ಯಾರಿಸನ್ ಮಾಡಕ್ ಕೊಟ್ಟಾಗ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನ ನಮ್ಮ ಹತ್ರ ಇರುವಂತಹ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಗಳಿಗೆ ನಾವು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ನಮ್ಗೆ ಇದು ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಟೋಟಲ್ ಮಾಡ್ತೀವಿ. ಓಕೆ, ಸೊ ಟೋಟಲ್ ಇಟ್, ಇದನ್ನ ಟೋಟಲ್ ಮಾಡಿ ಎಲ್ರು ಕೂಡ. 4 3 3 6 1 7 0 6 6 5 5 4 9. ಸೊ 7400 ಇದೆ. ಇಲ್ಲಿ ಇನ್ಕ್ರೀಸ್ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ 60 ಯಾರ ಹಾಕೋದ್ರೆ 2 1260. ಈ 2260 ಇದೆಯಲ್ಲ, ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಸಪರೇಟ್ ಆಗಿನೇ ಪರ್ಸೆಂಟ್. ಡೋಂಟ್ ಟೋಟಲ್ ಇಟ್, ಯಾವಾಗ್ಲೂ ಕೂಡ ಆ ಕೆಲಸ ಮಾಡಬೇಡಿ, ಟೋಟಲ್ ಮಾಡ್ಬೇಡಿ ಇದನ್ನ. ಇಲ್ಲಿ ಕೂಡ ಹಾಗೆ ಇದನ್ನ ಟೋಟಲ್ ಮಾಡಬೇಡಿ. ಆಗಿರ್ಬೋದು, ಸರಿನೇ ಇರ್ಬೋದು, ಟ್ಯಾಲಿನೇ ಇರ್ಬೋದು, ಬಟ್ ಯು ಹ್ಯಾವ್ ಟು ಚೇಂಜ್ ಇಟ್. ಒಂದ್ಸಲ ಇದನ್ನ ಚೇಂಜ್ ನೋಡ್ಬಿಟ್ಟು ಬರೀರಿ. ಸೊ 2260 divided by 7400 into 100. One minute. Correct idea? 2260 divided by 7400. ಎಷ್ಟಾಗುತ್ತೆ ಆನ್ಸರು? ಎನಿವನ್? ಓಕೆ, ವೆರಿ ಗುಡ್. 30.54. ಓಕೆ, ನಾವ್ ಇಲ್ಲಿ ಏನಾದ್ರು ಈಗ ಇದನ್ನ ಟೋಟಲ್ ಮಾಡಿ ಬರ್ತಿದ್ರೆ ಹೋಗ್ತಾ ಇತ್ತು ಅಷ್ಟೇ, ಆಯ್ತಾ? 30.54. ಸೊ ಇಷ್ಟು ಇನ್ಕ್ರಿಮೆಂಟ್ ಆಗಿದೆ. ಯಾವುದು? ಶೇರ್ ಹೋಲ್ಡರ್ಸ್ ಫಂಡ್ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಇಷ್ಟು ಇನ್ಕ್ರಿಮೆಂಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಸಿ ದ ಲಯಬಿಲಿಟೀಸ್. ಈಗ ಶೇರ್ ಹೋಲ್ಡರ್ಸ್, ಶೇರ್ ಕ್ಯಾಪಿಟಲ್, ಇಕ್ವಿಟಿ ಮುಗಿದಿದೆ. ಈಗ ಲಯಬಿಲಿಟೀಸ್ ಕೊಡ್ತಾ ಹೋಗೋಣ. ಲಯಬಿಲಿಟೀಸ್ ಅಂತ ಬರೀರಿ. ಸೊ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಒನ್ ಏನಿದೆ, 12% ಡಿಬೆಂಚರ್. ಇಲ್ಲಿ ಬರ್ತಿದ್ದೀನಿ 12% ಡಿಬೆಂಚರ್. ಅಮೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ 5000 4000 ಇದೆ. ಓಕೆ, ಇನ್ಕ್ರೀಸ್ ಎಷ್ಟಾಯ್ತು? ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಡಿಕ್ರೀಸ್ ಆಗಿದೆ. ನೋಡಿ, 2010ರಲ್ಲಿ 5000 ಇದ್ದು 2011ರಲ್ಲಿ 4000 ಆಗಿದೆ ಅಂತ ಹೇಳಿದ್ರೆ ಡಿಕ್ರೀಸ್ ಆಗಿದೆ ಅಂತ ನೆನಪಿರ್ಲಿ ನಿಮಗೆ. ದ ಡಿಕ್ರೀಸ್ ಅಮೌಂಟ್ ಶುಡ್ ಬಿ ರೈಟ್ ಇನ್ ಅ ಬ್ರಾಕೆಟ್, ಅಂದ್ರೆ ಅದು ಮೈನಸ್ ಅಮೌಂಟ್ ಅಂತ. ಸೊ ಇಟ್ ಶುಡ್ ಬಿ ರೈಟ್ ಇನ್ ಅ ಬ್ರಾಕೆಟ್. ಸೊ ಎಷ್ಟಾಗಿದೆ ಹಾಗಾದ್ರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ರೆ ಆ ಪರ್ಸೆಂಟೇಜ್ ಚೆಕ್ ಮಾಡಿ. What is the percentage of that? 1000 divided by 1000. Very good. So 20%. So that 20% should be right in bracket. ಆಯ್ತಾ? ಯಾಕೆ ಬ್ರಾಕೆಟ್ ಅಲ್ಲಿ ಬರೀಬೇಕಾಗುತ್ತೆ ಹೇಳಿದ್ರೆ ನಿಮಗೆ, ದಿಸ್ ಇಸ್ ಅ ಡಿಕ್ರೀಸ್. ಡಿಕ್ರೀಸ್ ಅಮೌಂಟ್ ಯಾವಾಗ ಬರೀರಿ ಅಂದ್ರೆ ಬ್ರಾಕೆಟ್ ಅಲ್ಲಿ ಬರೀರಿ. ಆಯ್ತಾ? ನೆಕ್ಸ್ಟ್ ಇರುವಂತದ್ದು, ನೆಕ್ಸ್ಟ್ ಸನ್ರಿ ಕ್ರೆಡಿಟಾರ್ಸ್. ಸನ್ರಿ ಕ್ರೆಡಿಟಾರ್ಸ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿದ್ರೆ 630 ಇದೆ, 720 ಇದೆ. ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? ಇನ್ಕ್ರೀಸ್ ಆಗಿದೆ. 70 20 90 rupees ಇನ್ಕ್ರೀಸ್ ಆಗಿದೆ ನೋಡಿ. 90 rupees ಇನ್ಕ್ರೀಸ್ ಅಂತ ಹೇಳಿದ್ರೆ ನೀವು 14.28%. ವೆರಿ ಗುಡ್. ಓಕೆ, ಸನ್ರಿ ಕ್ರೆಡಿಟಾರ್. ನೆಕ್ಸ್ಟ್ ಇರುವಂತದ್ದು ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಮೌಂಟ್ ನೋಡಿ 80 150 ಇದೆ. 80 and 150 ಇನ್ಕ್ರೀಸ್ ಎಷ್ಟಾಗಿದೆ? 70 ರೂಪಾಯಿ ಆಗಿರುತ್ತೆ. 70 80 ಅಂತ ಹೇಳಿದ್ರೆ ಮೇ ಬಿ 90%. 87.5%. So this is the increments.
ನೋಡಿ ಇಲ್ಲಿ ಇನ್ಕ್ರೀಸ್ ಆಗಿದೆ, ಇವೆರಡು ಇನ್ಕ್ರೀಸ್ ಆಗಿದೆ. ಸೊ ಇದು ಮಾತ್ರ ಡಿಕ್ರೀಸ್ ಆಗಿದೆ. ಈಗ ಟೋಟಲ್ ಇಲ್ಲಿರುವಂತ ಎಲ್ಲ ಐಟಮ್ಸ್ ಗಳು ಮುಗಿದು ಆಯ್ತಾ, ಅದಕ್ಕೋಸ್ಕರ ಟೋಟಲ್ ಮಾಡ್ತಾ ಇದೀನಿ. ಇಕ್ವಿಟಿ, ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್ ಮತ್ತು ಟೋಟಲ್ ಆಗುತ್ತೆ. ಅಂಡ್ 12% ಅಂಡ್ ಬಿಲ್ ಪೇಬಲ್ಸ್ ಮೂರು ಕೂಡ ಏನು ಲಯಬಿಲಿಟೀಸ್, ಈ ಮೂರು ಕೂಡ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಅದಕ್ಕೋಸ್ಕರ ಇಲ್ಲಿ ನೆಕ್ಸ್ಟ್ ಏನು ಟೋಟಲ್ ಲಯಬಿಲಿಟೀಸ್, ಟೋಟಲ್ ಲಯಬಿಲಿಟಿ ಅದನ್ನ ನಾವ್ ಏನ್ ಕರಿತೀವಿ ಬಿ ಅಂತ ಕರೆಯೋಣ. ಓಕೆ, ಸೊ ಟೋಟಲ್ ಇಟ್ 8 3 11 1 6 1 7 5. ಓಕೆ, 0 5 2 7 7 8 4. ಸೊ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ? ಓ, ಇಲ್ಲಿ ಡಿಕ್ರೀಸ್ ಆಗುತ್ತೆ ಅಲ್ವಾ? ಡಿಕ್ರೀಸ್ ಆಗುತ್ತೆ 5700 ಮೈನಸ್ ಹೇಳಿ 840 ಇಸ್ ಅ ಡಿಕ್ರೀಸ್ ಆರ್ ಇನ್ಕ್ರೀಸ್? ಡಿಕ್ರೀಸ್ ಆಗಿರುವಂತದ್ದು. ಸೊ ಡಿಕ್ರೀಸ್ ಆಗಿದೆ ಅಂದ್ರೆ 840 ಅನ್ನ ನೀವು 5710 ಸೊ ಇಲ್ಲಿ 14.71% ಇಟ್ ಇಸ್ ಡಿಕ್ರೀಸ್ಡ್. ಓಕೆ, ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಕರೆಕ್ಟ್ ಕನ್ಫರ್ಮ್ ಮಾಡ್ಕೊಂಡ್ರೆ ಎಲ್ರು ಕೂಡ ಟೋಟಲ್ ಇಟ್ ಡೋಂಟ್ ಟೋಟಲ್ ದಿಸ್ ಒನ್, ಇದನ್ನ ಟೋಟಲ್ ಮಾಡಬೇಡಿ ಆಯ್ತಾ. ಸೊ ಏನ್ ಮಾಡ್ಬೇಕಾಗತ್ತೆ, ಇದನ್ನ ಇದೇ ರೀತಿ ಚೆಕ್ ಮಾಡಿ. ಗೊತ್ತು ನಮಗೆ ಇಲ್ಲಿ ಕೂಡ 90-70 ಥಿಂಕ್ ಮಾಡಿದ್ರೆ 160 ಬರುತ್ತೆ, 1000 160 ಲೆಸ್ ಮಾಡಿದ್ರೆ 840 ಅಂತ. ಬಟ್ ಯು ಹ್ಯಾವ್ ಟು ಡೂ ಬೈ ದಿಸ್ ವೇ, ಅದು ಯಾಕಂತಂದ್ರೆ ಆನ್ಸರ್ ಅಕ್ಯುರೇಟ್ ಆಗಿ ಬರುತ್ತೆ ಅಂತ. ಅಂಡ್ ಇಲ್ಲಿ ಕೂಡ ಹಾಗೆ ಆಗಿರುವಂತದ್ದು. ಸೊ 14.71% ಏನಾಗಿದೆ, ಡಿಕ್ರೀಸ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಟೋಟಲ್ ಇಟ್, ಟೋಟಲ್ ಎ ಪ್ಲಸ್ ಬಿ ಎರಡನ್ನು ಕೂಡ ರೋಲ್ ಮಾಡಿ, ಆಯ್ತಾ. ಈಗ ಎ ಯಾವುದು, ಶೇರ್ ಹೋಲ್ಡರ್ಸ್ ಫಂಡ್, ಬಿ ಯಾವುದು, ಟೋಟಲ್ ಲಯಬಿಲಿಟೀಸ್. ಸೊ ಇದನ್ನ ಟೋಟಲ್ ಮಾಡುವಂಥದ್ದು 10 7 4 11 1 5 1 6 7 6 13. ಸೊ 13,110 ಬರುತ್ತೆ. ಇಲ್ಲೂ ಕೂಡ 9,600. 7 6 13 1 8 1 9 6 15 1 5 9 5 14. ಚೆಕ್ ಮಾಡಿ ಒಂದ್ಸರಿ, ನಾನು ಹಾಗೆ ಮಾಡಿರ್ತೀನಿ. ಓಕೆ, ಅದೇ ರೀತಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅದನ್ನು ಕೂಡ ನಾವಿಲ್ಲಿ ಚೆಕ್ ಮಾಡಬೇಕಾಗತ್ತೆ. ಡಿಕ್ರೀಸ್ ಆಗಿದೆ 13,110 ಮೈನಸ್ 14,530 420 ಡಿಕ್ರೀಸ್ ಅಲ್ವಾ. ಸೊ ಅದನ್ನೇ ಏನ್ ಮಾಡ್ತೀರಾ, ಡಿವೈಡೆಡ್ ಬೈ, ಓ ಎಸ್ ಸಾರಿ ಇನ್ಕ್ರೀಸ್ಡ್. ಓಕೆ, ಇಟ್ ಈಸ್ ಇನ್ಕ್ರೀಸ್ ಆಗಿರುತ್ತದೆ. ಸೊ ಹಾಗಾದ್ರೆ 1420 ಡಿವೈಡೆಡ್ ಬೈ 13,110 ಇಂಟು 100 10.83 ಏನಾಗಿದೆ, ಇನ್ಕ್ರೀಸ್ ಆಗಿದೆ ಅಂತ. ಓಕೆ, 10.83 ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಓಕೆ, ಸೊ 13,110 ಇನ್ಕ್ರೀಸ್ಡ್ ಬೈ ಎಷ್ಟು, 1,420 ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಅದು ಇಷ್ಟು ಪರ್ಸೆಂಟೇಜ್ ಅಲ್ಲಿ, ಈ ಪರ್ಸೆಂಟೇಜ್ ಕಂಡುಹಿಡಿದ್ರೆ ನಿಮ್ಗೆ ಆಗ್ಲೇ ಹೇಳಿದ್ರಿ. ಇಲ್ಲಿ ನೋಡಿ 1,410 ಡಿವೈಡೆಡ್ ಬೈ 13,110 ಇಂಟು 100 ಮಾಡಿದಾಗ 10.83 ಇನ್ಕ್ರೀಸ್ ಆಗಿರುವಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಅರ್ಥ ಆಗಿದೆ ಇಲ್ಲಿವರೆಗೂ? ಅರ್ಥ ಆಯ್ತಾ? ಸಿಂಪಲ್, ತುಂಬಾ ಸಿಂಪಲ್ ಪ್ರಾಬ್ಲಮ್. ಬಟ್ ಫಸ್ಟ್ ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ತಗೊಂಡಿರುವಂತದ್ದು. ನೆಕ್ಸ್ಟ್ ಯು ಹ್ಯಾವ್ ಟು ಗೋ ವಿತ್ ಅಸೆಟ್ಸ್. ನೋಡಿ ಪ್ರಾಬ್ಲಮ್ ಅಲ್ಲಿ ಎಲ್ಲ ಲಯಬಿಲಿಟೀಸ್ ಕಂಪ್ಲೀಟ್ ಆಗಿದಾವೆ. ಈಗ ನಾವೇನಂತ ಹೇಳಿದ್ರೆ ಅಸೆಟ್ಸ್ ಗೆ ಹೋಗ್ಬೇಕಾಗತ್ತೆ. ಅಸೆಟ್ಸ್, ಸೊ ರೈಟ್ ಇಟ್ ಕಾಲಮ್ ಅಸೆಟ್ಸ್. ಅಸೆಟ್ಸ್ ಅಲ್ಲಿ ಫಸ್ಟ್ ಒನ್ ಏನು, ಫಿಕ್ಸ್ಡ್ ಅಸೆಟ್ಸ್. ಸೊ ಫಿಕ್ಸ್ಡ್ ಅಸೆಟ್ಸ್ ಗಳನ್ನ ಬರ್ಕೊಡ್ರಿ. ಫಿಕ್ಸ್ ಅಸೆಟ್ಸ್ ಗಳು ಯಾವ್ದು ಬರುತ್ತೆ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನ್, ಫರ್ನಿಚರ್ ಬರುತ್ತೆ. ರೈಟ್ ಇಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆ ಅಂತ ಹೇಳಿದ್ರೆ 4,000 ಇದೆ. ಪ್ರಾಬ್ಲಮ್, ಸಾರಿ ನೆಟ್ವರ್ಕ್ ಇಶ್ಯೂ ಇದೆ, ಏನು ಮಾಡಕ್ಕಾಗಲ್ಲ. ಈಗ ಇಸ್ ಇಟ್ ಆಡಿಬಲ್ ಅಂಡ್ ಯು ವಿಸಿಬಲ್? ಪಲ್ಲವಿ ಎಂ, ಸಹನಾ ಕೆ ಎ, ಈಗ ಎಸ್, ಥ್ಯಾಂಕ್ ಯು. ಪ್ಲಾಂಟ್ ಅಂಡ್ ಮೆಷಿನರಿ 6,500 ಇರುವಂತದ್ದು ಪ್ರಾಬ್ಲಮ್ ಅಲ್ಲಿ ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಪ್ಲಾಂಟ್ ಅಂಡ್ 6,500 ಅಂಡ್ 8,000, 6,500 ಮತ್ತು 8,000 ಬರ್ಕೊಂಡಿದ್ದೀನಿ. ಇನ್ಕ್ರೀಸ್ ಎಷ್ಟಾಗುತ್ತೆ, 1,500 ಇನ್ಕ್ರೀಸ್ ಆಗುತ್ತೆ. ಸೊ 1,500 ಇನ್ಕ್ರೀಸ್ ಆದ್ರೆ ಎಷ್ಟು ಅಂತ
ನೋಡಿ, $1,500 divided by 6,500. So 23.07. 23.07. 23.07% ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಯಾವುದು? ಪ್ಲಾಂಟ್ ಅಂಡ್ ಮೆಷಿನರಿ. 6,500 and 8,000, 1,500 ಇನ್ಕ್ರೀಸ್ ಆಗಿರುವಂಥದ್ದು. 1,500 ಡಿವೈಡೆಡ್ ಬೈ 6,500 ಮಾಡಿದ್ರೆ 23 ಪಾಯಿಂಟ್ ಅಂದ್ರೆ ಇಂಟು 100 ಮಾಡಿದ್ರೆ 23.07% ಇನ್ಕ್ರೀಸ್ ಆಗಿದೆ ಅಂತ. ನೆಕ್ಸ್ಟ್ ಫರ್ನಿಚರ್ ಇದೆ ಪ್ರಾಬ್ಲಮ್ ಅಲ್ಲಿ. ಫರ್ನಿಚರ್ ಓಕೆ, ಫರ್ನಿಚರ್ ಎಷ್ಟಿದೆ ಅಂತ ಹೇಳಿದ್ರೆ 600 and 800 ಇದೆ. ಇನ್ಕ್ರೀಸು 200. ಓಕೆ, ಸೊ 200 divided by 600, 33.33% ಏನಾಗಿದೆ, 33.33% ಇನ್ಕ್ರೀಸ್ ಆಗಿದೆ ಅಂತ. ಸೊ ಫರ್ನಿಚರ್ ಆದ್ಮೇಲೆ ಇದು ಇಲ್ಲಿ ಏನ್ ಬರೀರಿ ಅಂತ ಹೇಳಿದ್ರೆ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್, ಅದಕ್ಕೆ ಎ ಅಂತ ಕೊಡಿ. ಓಕೆ, ಟೋಟಲ್ ಫಿಕ್ಸ್ಡ್ ಅಸೆಟ್ಸ್, ಟೋಟಲಿಟಿ ಹಿಯರ್ ಓನ್ಲಿ. ಓಕೆ, 6 10 10 ಇದು 10,500 11,000 ಆಗುತ್ತೆ ಅಲ್ವಾ? ಕೊಡಿ 1, ಯಾಕೆ 6 1 7 7 4 11,100 ಆಗುತ್ತೆ. ಇಲ್ಲೂ ಕೂಡ ಟೋಟಲ್ ಮಾಡಿ 8 8 8 12. ಎಷ್ಟು ಇನ್ಕ್ರೀಸ್ ಆಗಿದೆ ನೋಡಿ, ಇಲ್ಲಿ 700 1,700 ಆಗುತ್ತಾ? ಓಕೆ, ಸೊ ಹಾಗಾದ್ರೆ 1,700 divided by 11,100, 15.31%. 51.31 ಕರೆಕ್ಟ್ ಇದೆಯಾ? ಟೋಟಲ್ ಅಸೆಟ್ಸ್ ಓಕೆ. 13.31. 15 point. Very good. Okay, so yes, 15.31. Next ನೋಡೋದಾದ್ರೆ ಸಂಚಿತ್ ಅವರೇ, ಈಗ ಉಳಿದಿರುವಂತ ಎಲ್ಲ ಕರೆಂಟ್ ಅಸೆಟ್ಸ್ ಗಳನ್ನ ಬರಿತಾ ಹೋಗಿ. ಸ್ಟಾಕ್ ಇದೆ, ನಾನು ಹೇಳ್ತಾ ಹೋಗ್ತೀನಿ. ಸ್ಟಾಕ್ 1,500 and 1,200 ಇಲ್ಲಿ ಡಿಕ್ರೀಸ್ ಆಗಿದೆ 300 ಅಲ್ವಾ? ಸೊ 300 ಡಿಕ್ರೀಸ್ ಆಗಿದೆ, ಅದನ್ನ ಇನ್ನೊಂದು ಕಾಲಮ್ ಅಲ್ಲಿ ಬರೀರಿ, ಇದು ಬ್ರಾಕೆಟ್ ಅಲ್ಲಿ ಬರೀರಿ. 300 ಡಿಕ್ರೀಸ್ ಆಗಿರುವಂತದ್ದು. ಸ್ಟಾಕ್ 1,500 1,200. ಸೊ ಹಾಗಿದ್ರೆ 300 divided by 1,500 into 100, 20% ಏನಾಗಿದೆ, ಡಿಕ್ರೀಸ್ ಆಗಿದೆ. ಸ್ಟಾಕ್ ಆದ್ಮೇಲೆ ಡೆಟಾರ್ಸ್ ಇದೆ. 300 400 ಇದೆ, ಇನ್ಕ್ರೀಸ್ ಆಗಿದೆ 100. ಇದು ಕೂಡ 33.3% ಬರ್ಬೋದು. ಏನಿದು ಡೆಟಾರ್ಸ್ ನೋಡಿ, ಇದು $100 divided by 300. Okay, done. Next, cash at bank. Cash at bank 150 ಇದೆ and 50ಗೆ ಡಿಕ್ರೀಸ್ ಆಗಿದೆ. 100 ಡಿಕ್ರೀಸ್ ಆಗಿದೆ ನೋಡಿ. ಇದು ಒಂದ್ಸಲ ಪರ್ಸೆಂಟೇಜ್ ಚೆಕ್ ಮಾಡಿ. by 150, ಇದು ಕೂಡ ಡಿಕ್ರೀಸ್ ಆಗಿದೆ. ಇಲ್ಲಿ the last one, cash in and 60 and 20 ಇನ್ಕ್ರೀಸ್ ಆಗಿದೆ. ಸೊ 20 ಇನ್ಕ್ರೀಸ್ ಆಗಿದೆ ಅಂದ್ರೆ ಅದು ಕೂಡ 33.33% ಇನ್ಕ್ರೀಸ್ ಆಗಿದೆ. 60 80 20 ಇನ್ಕ್ರೀಸ್ ಆಗಿದೆ.
ಸೊ 20 ಇನ್ಕ್ರೀಸ್ ಆಗಿದೆ 33.33 ಎಲ್ಲ ಜಬಿನವರೇ ಕ್ಯಾಶ್ ಬ್ಯಾಂಕಾ 66.66. Okay, done. Now it's okay. So all the assets have been completed now. Then total it. ಇದನ್ನ ಆಕ್ಚುಲಿ ಇಲ್ಲಿ ಟೋಟಲ್ ಬರಿಬೇಕಾಗುತ್ತೆ. ಏನಂದ್ರೆ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಬರಿಬೇಕು. ಇದನ್ನ ಟೋಟಲ್ ಕರೆಂಟ್ ಅಸೆಟ್ಸ್ ಅಂತ ಬರಿಬೇಕು. ಕರೆಂಟ್ ಅಸೆಟ್ಸ್ ಅದನ್ನ ಬಿ ಅಂತ ಟೋಟಲ್ ತಗೊಳ್ತೀವಿ. ಇಲ್ಲಿ ನೋಡಿ ಟೋಟಲ್ ಫಿಕ್ಸ್ ಅಸೆಟ್ಸ್ ಎ ಅಂತ ಇತ್ತು ಅಂತ ಹೇಳಿ ಟೋಟಲ್ ಕರೆಂಟ್ ಅಸೆಟ್ಸ್ ಬಿ ಇರುತ್ತೆ. ಅಂಡ್ ಲಾಸ್ಟ್ಗೆ ಟೋಟಲ್ ಅಸೆಟ್ಸ್ ದಟ್ ಈಸ್ ಎ ಪ್ಲಸ್ ಬಿ ಟೋಟಲ್ ಅಸೆಟ್ಸ್. ಇಲ್ಲಿ ಆಕ್ಚುಲಿ ಇದನ್ನ ಟೋಟಲ್ ಕರೆಂಟ್ ಅಸೆಟ್ಸ್ ಅನ್ನ ಮಾಡಿ ನೋಡಿ ಎಷ್ಟಾಗುತ್ತೆ ನೋಡಿ 6 5 11 1 1910 ಆಗುತ್ತೆ. ಓಕೆ 1 ಎಷ್ಟು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ? ಡಿಕ್ರೀಸ್ ಆಗಿದೆ. ಎಷ್ಟಾಗಿದೆ ನೋಡಿ 1910 minus 1750 160. Is it right? Take it one time, anyone? Anusha ಅವರೇ ಚೆಕ್ ಮಾಡ್ತಿದ್ದೀರಾ? ಫಸ್ಟ್ ಒನ್ 2010 ನೋಡಿ 5 6 11 1 1 5 3 8 8 1 9 9 1 10. ಓಕೆ 1 2010 ಆಗುತ್ತೆ. ವೆರಿ ಗುಡ್. ಸೊ 2010 ಅಂದ್ರೆ ಇದು ಕರೆಕ್ಟ್ ಇದೆಯಾ? 8 5 13 30 8 5 13 13 1 4 1 5 2 7 ಕರೆಕ್ಟ್ ಇದೆ. 1000 ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ನೋಡಿ 18 82. ಓಕೆ ವೆರಿ ಗುಡ್. ಸೊ 280 divided by 280 divided by 13.93. Okay, 13.93% decrease. So decrease ಹೌದು 13.93 ಏನಾಗಿದೆ? ಡಿಕ್ರೀಸ್ ಆಗಿದೆ. ಇನ್ನ ಟೋಟಲ್ ಮಾಡಿ ಅಲ್ಲಿ ಸ್ಪೇಸ್ ಇಲ್ಲ ಅನ್ನೋ ಕಡೆಗೆ ನಾನು ಇಲ್ಲಿ ಮಾಡಿಸ್ತಾ ಇದ್ದೀನಿ. ಟೋಟಲ್ ಅಸೆಟ್ಸ್ ಎ ಪ್ಲಸ್ ಬಿ ಯಾವ್ದು ಇಲ್ಲಿ ನೋಡಿ. ಟೋಟಲ್ ಫಿಕ್ಸ್ ಅಸೆಟ್ಸ್ 11,100 ಇದೆ. 2011 11,800 ಇದೆ. ಇಲ್ಲಿ 2110 ಸಾರಿ 2010 1730 ಟೋಟಲ್ ಮಾಡಿ. ಎನಿವನ್ ಪ್ಲೀಸ್? ಓಕೆ 13,110 ಈ ಕಡೆಗೂ 14,550 ಆಗುತ್ತೆ. ಓಕೆ ಒನ್ಸ್ ಅಗೇನ್ ಹಾಗಾದ್ರೆ ಇಲ್ಲಿ increase ಆಗಿದೆ. that is 1420 and 10.83 ಇಲ್ಲಿ ಟ್ಯಾಲಿ ಆಗುತ್ತೆ. ಇಲ್ಲಿ ನೋಡಿ 110 ಆಗುತ್ತೆ. 14,530 ಎಸ್ 10.83 ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಥಿಂಕ್ ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇಸ್ ಇಟ್ ವಿಸಿಬಲ್ ಟು ಎವರಿವನ್ ಅಂಡ್ ಆಡಿಬಲ್? ಮುಜೀಬ್ ಅವರೇ ಏನಿಲ್ಲ, ಇವತ್ತಿನ ಪ್ರಾಬ್ಲಮ್ ಆಯ್ತು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಏನ್ ಗೊತ್ತಾ, ಈ ಪ್ರಾಬ್ಲಮ್ ಅನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ, ವಿತ್ ಸೊಲ್ಯೂಷನ್ ಸೆಂಡ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಬ್ಲಮ್ ಸೆಂಡ್ ಮಾಡ್ತೀನಿ, ಚೆಕ್ ಮಾಡ್ತಿದ್ರೆ ಎಲ್ಲಿ ಪ್ರಾಬ್ಲಮ್ ಅಂದ್ರೆ ಈಗ ಬಿಡಿಸಿದಿದೆಲ್ಲ ಈ ಮೆಥಡ್ ಅಷ್ಟೇ ನಾನು ನಿಮ್ಗೆ ಹೇಳಿರುವಂತದ್ದು. ನಿಮ್ಗೆ ಈಸಿಯಾಗಿ ಗೊತ್ತಿದೆ, ಅದನ್ನ ಒಂದ್ಸಲ ನೋಡ್ಕೊಂಬಿಡಿ. ಓಕೆ
Yes, this I'm going to end this session. Class, end ಮಾಡೋಣ? Everyone. ಇದ್ರಲ್ಲಿ ಹಾಕಕ್ಕಾಗುತ್ತಲ್ಲ? ಯೆಸ್, ಐ ವಿಲ್ ಚೆಕ್ ಇಟ್. ನಾನು ಅದನ್ನ ಕಿರಣ್ ಸರ್ ಜೊತೆ ಮಾತಾಡಿ ಏನೇನ್ ಮಾಡ್ಬೇಕು ಅಂತ ಸೆಂಡ್ ಮಾಡ್ತೀನಿ. PDF ಅನ್ನು ಇದ್ರಲ್ಲೇ ಹಾಕ್ತೀನಂತೆ. ಜೊತೆಗೆ ಏನ್ ಗೊತ್ತಾ? ಇಲ್ಲಿರೋ ಬರೀ ಓನ್ಲಿ 81 ಸ್ಟೂಡೆಂಟ್ಸ್‌ಗಳು ಮಾತ್ರ ಜಾಯಿನ್ ಆಗಿದ್ದಾರೆ. ನಾನು ಅದನ್ನ ಮೆಸೇಜ್ ಹಾಕ್ತೀನಿ ನಿಮಗೆ ಗ್ರೂಪಲ್ಲಿ ಪ್ರತಿಯೊಬ್ರು ಜಾಯಿನ್ ಆಗಕ್ಕೆ. ನೆಕ್ಸ್ಟ್ ಕ್ಲಾಸು ಸ್ವಲ್ಪ ಈ ಇಂಟರ್ಪ್ರಿಟೇಷನ್ ಇಲ್ಲದೇ ಇರೋ ರೀತಿಲಿ ನಾನು ಮಾಡೋಣಕ್ಕೆ ಟ್ರೈ ಮಾಡ್ತೀನಿ ಆಯ್ತಾ? ಸೊ ಇವತ್ತಿನ ಪ್ರಾಬ್ಲಮ್ ಜಸ್ಟ್ ನಿಮಗೆ ಒಂದು ಹಿಂಟ್ ಅಷ್ಟೇ. ಹೇಗೆ ಪ್ರಾಬ್ಲಮ್‌ನ ಸಾಲ್ವ್ ಮಾಡ್ಲಿಕ್ಕೆ ಏನೇನ್ ಬಿಡಿಸ್ಬೇಕು, ಏನೇನ್ ಕಾಲಮ್ಸ್‌ಗಳನ್ನ ಹಾಕೋಬೇಕು, ಫಾರ್ಮ್ಯಾಟ್ ಅಲ್ಲಿ ಏನೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ. ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್‌ನ ನಾನೇ ಕೊಡ್ತೀನಿ. ಪ್ರಾಬ್ಲಮ್‌ನ ನೀವು ಬರ್ಕೊ ಇಟ್ಕೊಳ್ರಿ. ಸೊಲ್ಯೂಷನ್ ಅಷ್ಟೇ ನಾನು ಹೇಳ್ತಾ ಹೋಗ್ತೀನಿ. ಸೊಲ್ಯೂಷನ್ ಮಾಡ್ತಾ ಹೋಗೋಣ ಎಲ್ರು ಸೇರಿ. ಆಯ್ತಾ? ಓಕೆ ಸಂಚಿತ್ ಅವರೇ. ಥ್ಯಾಂಕ್ ಯು ಎವ್ರಿವನ್. ಯಾಕಂದ್ರೆ ಪ್ರತಿಯೊಬ್ಬರಿಗೂ ನೀವೇ ಹೇಳ್ಕೊಟ್ರಿ ಆನ್ಸರ್‌ನ ಒಂದಿಷ್ಟು ಅದಕ್ಕೋಸ್ಕರ. ಸರಿ. ಓಕೆ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣಂತೆ ಎಲ್ರಿಗೂ. ಓಕೆ. ಥ್ಯಾಂಕ್ ಯು. ಬಾಯ್ ಎವ್ರಿವನ್. ಅಂತೂ ಇಂತೂ ಒಂದು ಕ್ಲಾಸು